ಪರಮಾತ್ಮ ಇರುವುದು ನಿಜವೇ? ಇದು ಶಿರಡಿ ಸಾಯಿಬಾಬಾರವರು ಜೀವಿಸಿದ್ದಾಗ ನಡೆದ ಘಟನೆ. ನಮಸ್ಕಾರ, ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಯಿಬಾಬಾರವರು ಇರುತ್ತಿದ್ದ ಮಸೀದಿಯಿಂದ 3 ಮೈಲಿ ದೂರದಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಆತ ಬಾಬಾರವರ ಮಹಾಭಕ್ತ. ಪ್ರತಿದಿನ ಅವನು ಬಾಬಾರ ದರ್ಶನಕ್ಕಾಗಿ 3 ಮೈಲಿ ದೂರದಿಂದ ನಡೆದು ಬರುತ್ತಿದ್ದ. ಅವರ ದರ್ಶನ ಮಾಡದ ಹೊರತು ಅವನು ಊಟ ಮಾಡುತ್ತಿರಲಿಲ್ಲ. ಒಂದೊಂದು ಸಲ ಮಸೀದಿಯಲ್ಲಿ ಜನಸಂಖ್ಯೆ ತುಂಬಾ ಇರುತ್ತಿದ್ದರಿಂದ ಅವನಿಗೆ ಅವರ ದರ್ಶನ ಮಾಡಲು ತಡವಾಗುತ್ತಿತ್ತು. ಒಂದೊಂದು ಸಲವಂತೂ ಅವರ ದರ್ಶನವಾಗಲು ಸಾಯಂಕಾಲವಾಗುತ್ತಿತ್ತು. ಆದರೂ ಕೂಡ ಅವನು ಅವರ ದರ್ಶನ ಮಾಡದೆ, ಅವರ ಕಾಲು ಮುಟ್ಟಿ ನಮಸ್ಕರಿಸದೆ ಆಹಾರ ಸೇವಿಸುತ್ತಿರಲಿಲ್ಲ. ಒಂದೊಂದು ಸಲ ರಾತ್ರಿಯ ತನಕ ಅವನು ಉಪವಾಸವಿರಬೇಕಾಗಿತ್ತು. ಹಾಗಾಗಿ ಅವನು ದಿನಕ್ಕೆ ಒಂದೇ ಸಲ ಊಟ ಮಾಡುತ್ತಿದ್ದ. ಒಂದು ಸಲ ಬಾಬಾರವರು ಅವನಿಗೆ, ನೀನು ಇಲ್ಲಿ ಯಾಕೆ ಬಂದು ಒದ್ದಾಡುತ್ತಿರುವೆ? ನಾನು ನೀನಿದ್ದಲ್ಲಿಗೇ ಬರುತ್ತೇನೆ. ಆದರೆ ನೀನು ನನ್ನ ಗುರುತು ಹಿಡಿಯಬೇಕಷ್ಟೆ. ನಿನ್ನ ಊಟ ಸಿದ್ಧವಾಗುವುದರೊಳಗೆ ನಾನೇ ಅಲ್ಲಿಗೆ ಬಂದು ಬಿಡುತ್ತೇನೆ. ನೀನು ಆಗ ನನ್ನನ್ನು ಗುರುತಿಸಬೇಕು. ನೀನು ನನ್ನನ್ನು ನೋಡಲು 3-4 ಮೈಲಿ ದೂರದಿಂದ ನಡೆದು ಬರುವುದು ಬೇಡ. ಇದರಿಂದ ನೀನು ಬಹಳವಾಗಿ ಬಳಲಿದ್ದೀಯ. ಇನ್ನು ಮುಂದೆ ಹೀಗೆಯೇ ಮಾಡೋಣ ಎಂದು ಸಾಯಿಬಾಬಾ ಹೇಳಿದರು. ಸನ್ಯಾಸಿಗೆ ಹಿಡಿಯಲಾರದಷ್ಟು ಸಂತೋಷವಾಯಿತು. ತಾವು ಹೀಗೆ ಮಾಡಿದರೆ ನನ್ನ ಸೌಭಾಗ್ಯ ಮಹಾಸ್ವಾಮಿ, ನಾನು ನಾಳೆಯಿಂದ ನಿಮ್ಮ ಬರುವಿಕೆಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿದ. ಬೆಳಗಾಯಿತು. ಸನ್ಯಾಸಿ ತನ್ನ ಊಟವನ್ನು ಬೇಗನೆ ಸಿದ್ಧಪಡಿಸಿಕೊಂಡು ಬಾಬಾರವರ ಬರುವಿಕೆಗಾಗಿ ಕಾಯತೊಡಗಿದ. ಎಷ್ಟು ಸಮಯವಾದರೂ ಅವರು ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಒಂದು ನಾಯಿ ಬಂತು. ಅದಕ್ಕೆ ಅವನು ಮಾಡಿದ ಅಡುಗೆಯ ವಾಸನೆ ಬಂದಿರಬೇಕು ಎಂದುಕೊಂಡ. ಅದನ್ನು ನೋಡಿದ ಕೂಡಲೇ ಅವನು ದೊಡ್ಡ ದೊಣ್ಣೆ ತೋರಿಸಿ, ಹೋಗು ಇಲ್ಲಿಂದ, ನಾನು ಬಾಬಾರವರಿಗಾಗಿ ಕಾಯುತ್ತಿರುವೆ ಎಂದು ದೊಣ್ಣೆ ಬೀಸಿ ಹೊರಗೋಡಿಸಿದ. ಆಮೇಲೆ ಮತ್ಯಾರು ಬರಲೇ ಇಲ್ಲ. ಮಧ್ಯಾಹ್ನವಾಯಿತು. ಬಾಬಾರವರನ್ನು ನೋಡಲು ಮಸೀದಿಯ ಕಡೆಗೆ ನಡೆದ. ಮಸೀದಿಯಲ್ಲಿ ಜನಗಳ ನುಗ್ಗಾಟ ಬಹಳವಾಗಿತ್ತು. ಬಹಳ ಕಷ್ಟಪಟ್ಟು ಅಂತೂ ಇಂತೂ ಬಾಬಾರವರನ್ನು ನೋಡಿ, ಮಹಾಸ್ವಾಮಿ, ನೀವು ನಾನೇ ಬರುವೆನೆಂದು ಮಾತು ಕೊಟ್ಟಿರಿ. ನಾನು ನಿಮಗಾಗಿ ಕಾಯುತ್ತಲೇ ಇದ್ದೆ. ನೀವು ಬರಲೇ ಇಲ್ಲ. ಪಾಪ ನಿಮಗೆ ಈ ಜನಸಂದಣಿಯಿಂದ ಬಿಡಿಸಿಕೊಂಡು ಬರುವುದು ಕಷ್ಟವಾಗಿರಬೇಕು ಅಲ್ಲವೇ? ಪರವಾಗಿಲ್ಲ ಬಿಡಿ ಎಂದು ಹೇಳಿದ. ಆಗ ಬಾಬಾ, ನಾನು ಬಂದಿದ್ದೆ ಕಣಯ್ಯ, ನಿನ್ನಿಂದ 2 ಏಟನ್ನೂ ತಿಂದೆ. ನೀನು ನನ್ನನ್ನು ಗಮನಿಸಲಿಲ್ಲ ಅಷ್ಟೇ ಎಂದರು. ಸನ್ಯಾಸಿ ಗಾಬರಿಯಾಗಿ, ಏನು? ನಾನು ಏಟು ಕೊಟ್ಟೆನೆ? ನನಗೆ ನೀವು ಕಾಣಲೇ ಇಲ್ಲವಲ್ಲ? ಒಂದು ನಾಯಿ ಬಿಟ್ಟು ಇನ್ಯಾರು ಬರಲೇ ಇಲ್ಲವಲ್ಲ ಎಂದ ಸನ್ಯಾಸಿ. ಆ ನಾಯಿಯೇ ನಾನು ಮೊದಲೇ ನಿನಗೆ ಹೇಳಿರಲಿಲ್ಲವೇ? ಖಂಡಿತವಾಗಿಯೂ ನಾನು ಬಂದೇ ಬರುತ್ತೇನೆ. ನೀನು ನನ್ನ ಗುರುತು ಹಿಡಿಯಬೇಕಷ್ಟೇ ಎಂದು. ನನಗೆ ಬರಲು ಯಾವ ರೂಪ ಆ ಸಮಯಕ್ಕೆ ಸರಳ ಸುಲಭ ಎನಿಸುವುದು, ಅದೇ ರೂಪದಲ್ಲಿ ನಾನು ಬರುವುದು. ಏನು ಮಾಡಲಿ? ಆ ಕಾಲಕ್ಕೆ ನನಗೆ ಆ ರೂಪ ಸರಿ ಎನಿಸಿತ್ತು. ಅದೇ ರೂಪದಲ್ಲಿ ಬಂದು ನಿನ್ನಿಂದ ಏಟನ್ನು ತಿಂದೆ ಎಂದರು ಬಾಬಾ. ಸನ್ಯಾಸಿ ಬಿಕ್ಕಿ ಅಳತೊಡಗಿದ. ಅಯ್ಯೋ, ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದು ನೀವೆಂದು ನನಗೆ ತಿಳಿಯಲೇ ಇಲ್ಲ. ಹೋಗಲಿ, ಇನ್ನೊಂದು ಅವಕಾಶವನ್ನು ದಯಪಾಲಿಸಿ. ನಾಳೆ ಏನಾದರಾಗಲಿ ಖಂಡಿತವಾಗಿಯೂ ನಿಮ್ಮನ್ನು ಗುರುತಿಸುತ್ತೇನೆ ಎಂದು ಹೇಳಿದ ಸನ್ಯಾಸಿ. ಮರುದಿನ ನಾಯಿ ಬಂದಿದ್ದರೆ ಇವನು ಗುರುತಿಸುತ್ತಿದ್ದ. ಬಾಬಾರವರು ನಾಯಿಯ ರೂಪದಲ್ಲೇ ಬರುತ್ತಾರೆ ಅಂದುಕೊಂಡಿದ್ದ. ಆದರೆ ಬಾಬಾರವರು ಒಬ್ಬ ಕುಷ್ಠರೋಗಿ ಭಿಕ್ಷುಕನ ವೇಷದಲ್ಲಿ ಬಂದರು. ಅವನ ಹತ್ತಿರ ನಿಲ್ಲಲೂ ಕೂಡ ಸಾಧ್ಯವಿಲ್ಲದಂತಹ ದುರ್ಗಂಧದ ವಾಸನೆ ಬರುತ್ತಿತ್ತು. ಅವನನ್ನು ನೋಡಿದರೆ ಬಾಕರಿಗೆ ಬರುವಷ್ಟು ಕೊಳಕಾಗಿದ್ದ. ಅಯ್ಯ, ದಯವಿಟ್ಟು ಹತ್ತಿರ ಬರಬೇಡ, ಮುಂದೆ ಹೋಗು ಎಂದು ಅವರನ್ನು ಗದರಿಸಿ ಮುಂದಕ್ಕೆ ಕಳುಹಿಸಿದ. ಆದರೆ ಅವನಿಗೆ ಸಂಶಯವೂ ಬಂತು. ಆದರೂ ಬಾಬಾ ಎಲ್ಲಿ, ಇವನೆಲ್ಲಿ? ಯಾವುದಕ್ಕೂ ಹೋಲಿಕೆಯಿಲ್ಲ. ಕೊಳಕು ವಾಸನೆಯ ಇವನೆಲ್ಲಿ, ಅವರೆಲ್ಲಿ? ಇವನು ಅವರಾಗಲು ಸಾಧ್ಯವೇ ಇಲ್ಲ. ಇವನಿಗಿಂತ ಆ ನಾಯಿಯೇ ಇದ್ದುದರಲ್ಲಿ ಸ್ವಲ್ಪವಾದರೂ ವಾಸಿ. ಇದು ಅವನಿಗಿಂತ ಸ್ವಲ್ಪ ಆರೋಗ್ಯವಾಗಿತ್ತು ಎಂದುಕೊಂಡ. ಅಂದು ಕೂಡ ಯಾರೂ ಬರದೆ ಸಂಜೆ ಬಾಬಾರವರ ಬಳಿಗೆ ಹೋಗಿ ಹೇಳಿದ,
ತಮ್ಮ ದಾರಿ ಕಾದಿದ್ದಾಯಿತು. ನಾಯಿ ಬರಬಹುದೇನೋ ಎಂದು ಅದನ್ನೂ ಬಹಳವಾಗಿ ಕಾದೆ. ಯಾರೂ ಬರಲೇ ಇಲ್ಲ ಎಂದ. ನಾನು ಬಂದಿದ್ದೆ, ನಿನಗೆ ದುರ್ಗಂಧವನ್ನು ತಾಳಲಾಗಲಿಲ್ಲವಲ್ಲ, ದೂರದಿಂದಲೇ ನನ್ನನ್ನು ಗದರಿಸಿ ಅಟ್ಟಿದೆಯಲ್ಲ ಎಂದರು ಬಾಬಾ. ಸನ್ಯಾಸಿ ಜೋರಾಗಿ ಅಳತೊಡಗಿದ. ಇನ್ನೊಂದು ಸಲ ದಯಮಾಡಿ ಬನ್ನಿ, ನಿಮ್ಮನ್ನು ಖಂಡಿತವಾಗಿಯೂ ಗುರುತಿಸುತ್ತೇನೆ ಎಂದ. ಬಾಬಾ ಹೇಳಿದರು, ಒಂದಲ್ಲ 1000 ಸಲ ಬಂದರೂ ನೀನು ನನ್ನನ್ನು ಗುರುತಿಸಲಾರೆ ಎಂದರು. ನೀನು ಜಾಗೃತನಾಗಿದ್ದಲ್ಲಿ ಮಾತ್ರ ನಾನು ಯಾವುದೇ ರೂಪದಲ್ಲಿ ಬಂದರೂ ನೀನು ನನ್ನನ್ನು ಗುರುತು ಹಿಡಿಯಬಹುದು. ಇಲ್ಲದಿದ್ದರೆ ನಾನು ನಿನ್ನ ಎದುರಿನಲ್ಲಿಯೇ ನಿಂತು ನಿನ್ನ ಕೈ ಹಿಡಿದುಕೊಂಡು ನಿಂತರೂ ನೀನು ನನ್ನನ್ನು ಗುರುತಿಸಲಾರೆ ಎಂದರು ಬಾಬಾ. ಹೀಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ, ಪ್ರತಿಯೊಂದು ರೂಪದಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನು ನಮಗೆ ಗೋಚರಿಸುತ್ತಲೇ ಇರುತ್ತಾನೆ. ಎಲ್ಲೆಲ್ಲಿಯೂ ಅವನ ಇರುವಿಕೆ ಇದ್ದೇ ಇರುತ್ತದೆ. ಅವನನ್ನು ಗುರುತಿಸುವುದರಲ್ಲಿ ನಾವು ವಿಫಲರಾಗುತ್ತೇವೆ. ಅವನನ್ನು ಗುರುತಿಸುವುದರಲ್ಲಿ ನಾವು ಜಾಗೃತರಾದರೆ ಯಾವಾಗಲೂ ಅವನು ನಮ್ಮ ಜೊತೆಗೇ ಇರುವುದರ ಅನುಭವ ಉಂಟಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.